ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ವಿಶೇಷವಾದ ಸುದ್ದಿಯನ್ನು ಕೊಡ್ತಾ ಇದೆ. ಈ ನಮ್ಮ ರೈತ ಸಂಘ ಇವತ್ತಿಗೆ 30 ದಿನದಿಂದ ಅಹೋರಾತ್ರಿ ಧರಣಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ವಿಚಾರ ಹುಳಿಯಾರು ಪಟ್ಟಣ ಪಂಚಾಯಿತಿ ಹಿಂದೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಈಗ 7 ವರ್ಷದಿಂದ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದೆ. ಆದರೆ ಇಲ್ಲಿ ಹಿಂದೆ ಇರತಕ್ಕಂಥ ವ್ಯವಸ್ಥೆಗಳಿಗಿನ್ನ ಕೆಳದರ್ಜೆಯಲ್ಲಿ ವ್ಯವಸ್ಥೆಗಳಾಗಿತ್ತು. ಆ ಉಳುಕಿ ವ್ಯವಸ್ಥೆಗಳಾಗತಕ್ಕಂಥ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯಗಳನ್ನು ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹುಳಿಯಾರಿನ ಎಲ್ಲ ಜನಪರ ಸಂಘಟನೆಗಳು ಸಹ ಒಕ್ಕೂಟದಲ್ಲಿ ಸೇರಿ ಈ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಇವತ್ತು ಹುಳಿಯಾರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ನಡೆಸಿಕೊಂಡು ಬಂದಿದ್ದು 30ನೇ ದಿನಕ್ಕೆ ಕಾಲಿಟ್ಟಿದ್ದು. ಅದರ ಮಧ್ಯೆ ಒಂದಿನ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದು. ಇಷ್ಟೆಲ್ಲ ಆಗಿದ್ರು ಸಹ ನಾವಿಟ್ಟಂಥ ಬೇಡಿಕೆಯನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಡೆಸಿಕೊಡೋದ್ರಲ್ಲಿ ವಿಫಲವಾಗಿತ್ತು. ಆಗಿದ್ದ ಕಾರಣ ನಾಳೆ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ನಾಳೆ ನಮ್ಮ ಜಿಲ್ಲೆಗೆ ಆಗಮಿಸ್ತಿದ್ದವ್ರೆ. ಅವರಿಗೆ ರಾಜ್ಯಕ್ಕೆ ವಿಚಾರ ಮುಟ್ಟಿಸೋದ್ರಲ್ಲಿ ಕೊರತೆ ಇದೆ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಭಾವಿಸ್ತಾ, ಹಾಗಾಗಿ ಇಡೀ ತುಮಕೂರು ಜಿಲ್ಲೆ ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಒಳಪಟ್ಟಂಥ ಹುಳಿಯಾರು ಹೋಬಳಿಲಿ ಇವತ್ತಿ 30 ದಿನದಿಂದ ನಾವು ಚಳುವಳಿ ಕೂತಿರ್ತಕ್ಕಂಥ ಚಳುವಳಿಗಾರರು ಒಂದು ನಿರ್ಣಯವನ್ನು ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರ್ತಿರ್ತಕ್ಕಂಥದ್ದನ್ನು ಖಂಡಿಸೋದ್ರ ಮುಖಾಂತರ ಬೆಳಗ್ಗೆ 9 ಗಂಟೆಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ನಾವು ಸಿದ್ದರಾಮಯ್ಯ ಬರುವಿಕೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಬಲೋ ಭಾರತ್ ಮಾತಾ ಕಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಮಾತಾ ಕಿ.